ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನು ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಂಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಲಗರ ರೀತಿಯಲ್ಲಾಗಲಿ ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಾನೆ ಆಗಲಿ ಯಾವ ಉದ್ದೇಶಕ್ಕೂ ಮಾಡಿದೋನಲ್ಲ ನಾನು. ಯಾಕಂದರೆ ಇವತ್ತಿನವರೆಗೂ ನಾನು ಮಾಡಿಲ್ಲ, ನನಗೆ ಸಾಯೋವರೆಗೂ ನಾನು ಮಾಡೋದು ಇಲ್ಲ, ನನಗೆ ಅದು ಅವಶ್ಯಕತೆಯೂ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಸೊ ನನಗದು ಗೊತ್ತಿಲ್ಲ. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿದ ದಿಸ್ ಇಸ್ ಅ ಬಾಟಲ್ ಅದು. ಸೊ ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನನ್ನು, ನನ್ನ ಫ್ಯಾಮಿಲಿನ, ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲು ಎಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ ಸೊ ಅದು ನಿಮಗೆ ಬಿಟ್ಟಿದ್ದು. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ ಎಲ್ಲರಿಗೂ. ಆ್ಯಂಡ್ ಯಾಕೆಂದರೆ ನಾನು ಕ್ಷಮೆ ಕೇಳೋದು ತಪ್ಪೇನಿಲ್ಲ ನನಗೆ. ಏನಕ್ಕೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಅದರ ಮೇಲೆ ನಾನು ಹೋಗಿ ಜೀವನ ಮಾಡೋದಾಗಲಿ, ಅದರ ಮೇಲೆ ನಾನು ಹೋಗಿ ಇನ್ನೊಂದು ಕೋಟೆ ಕಟ್ಟೋದಾಗಲಿ ನನಗೆ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವಿದ್ರೆ ನಾನು, ಸೊ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು. ಸೊ ಅದರಿಂದ ಆ್ಯಂಡ್ ಆ ಸಾಂಗು ಅಷ್ಟೇ, ಯಾರಿಗಾದ್ರೂ ಹರ್ಟು, ನೋವು, ತೊಂದರೆ ಯಾರಿಗಾದ್ರೂ ಹಂಗೆ ಆಗಿದ್ದಲ್ಲಿ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಓಕೆ, ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಮತ್ತೆ ತಿರ್ಗಿ ದೇಶಾದ್ಯಂತ ರಿಲೀಸ್ ಮಾಡ್ತೀನಿ, ಮತ್ತೆ ಬರೀತೀನಿ ಅದನ್ನು, ಬೇರೆ ಬರೆದು ಮತ್ತೆ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ ನನಗೆ ಆ ಥರದ್ದು ಯಾರಿಗಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ, ಸೊ ಯಾರಿಗಾದ್ರೂ ನನ್ನಿಂದ ನಿಮಗೆ ತೊಂದರೆ ಆಗಿದ್ರೆ, ನನ್ನಿಂದ ನಿಮಗೆ ನೋವಾಗಿದ್ರೆ ಸೊ ಕ್ಷಮೆ ಇರಲಿ. ನನ್ನ ಕಡೆಯಿಂದ, ನನ್ನ KD ಟೀಮ್ ಕಡೆಯಿಂದ ಹಾಗೂ KVN ಪ್ರೊಡಕ್ಷನ್ ಕಡೆಯಿಂದನೂ ನಾನು ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಚೆನ್ನಾಗಿರಿ, ಖುಷಿಯಿಂದಿರಿ. ಸೊ ಗಾಡ್ ಬ್ಲೆಸ್ ಯು.